ಪೆರಿಫೆರಲ್ ಆರ್ಟರಿ ಡಿಸೀಸ್ ಅಂದರೆ ಏನು? ಕಾಲಲ್ಲಿ ಇರೋದು ಆರ್ಟ್ರೀಸ್ ಎಲ್ಲ ಬಂದು ಪೆರಿಫರಲ್ ಆರ್ಟ್ರೀಸ್, ಅದು ಕೈಯಲ್ಲಿ ಇರೋದು ಪೆರಿಫರಲ್ ಆರ್ಟ್ರೀಸು. ಅದು ಬಂದು ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಅದು ಕೆಲವರೆಲ್ಲ ತಿಂತಾ ಇರ್ತಾರೆ, ಕೊಬ್ಬಿನಾಂಶ ತಿಂತಾ ಇರ್ತಾರೆ, ಆಯಿಲ್ ಪದಾರ್ಥ ಎಲ್ಲ ತಿಂದು 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 ಅದು ಜಾಸ್ತಿ ಆಗಿ ಅದು ಏನಾಗುತ್ತೆ, ಅಕ್ಯುಮುಲೇಟ್ ಆಗಿ ಏನಾಗುತ್ತೆ ಒಳಗಡೆ ಬಂದು ಅದು ಬ್ಲಡ್ ಪೈಪ್ ಬಂದು ದಪ್ಪ ಆಗಿಬಿಡ್ತದೆ. ಸಿಮ್ಟಮ್ಸ್ ಇರಲಿ ಇಲ್ಲದೇ ಇರಲಿ ವರ್ಷಕ್ಕೊಂದ್ಸಲಿ ಕಂಪ್ಲೀಟ್ ಬಾಡಿನ ನೀಟಾಗಿ ಚೆಕ್ ಮಾಡಿಸ್ಕೊಳ್ತಿರೋದು ಒಳ್ಳೇದು ಅಂತ ಅನಿಸುತ್ತೆ. ನನ್ನ ಕೇಳಿದ್ರೆ ಬಂದು ಇದು ಮಾಡಿದ್ರೆ ಸಾಕು, ಡಾಕ್ಟರ್ ಹತ್ರ ಹೋಗೋದೇ ಬೇಡ. ಅದು ಆ ಥರ ಅಭ್ಯಾಸ ಮಾಡ್ಕೊಂಬಿಟ್ರೆ ಏನು ಪ್ರಾಬ್ಲಮೇ ಇಲ್ಲ. ಈ ಥರ ಇದ್ದರೆ ನಿಮಗೆ ಎರ್ಲಿಯರ್ ಹಾರ್ಟ್ ಡಿಸೀಸ್ ಇದ್ರೂ ನಿಮಗೆ ಬೇಗ ಗೊತ್ತಾಗ್ಬಿಡ್ತದೆ. ಮೆಟ್ಲು ಹತ್ತಿದ್ರೆ ಇದು ಉಪ್ಸ ಬರ್ತೈತಲ್ಲ, ಇಟ್ ಈಸ್ ಬೆಟರ್ ಟು ನೋ ಎರ್ಲಿ ಅಲ್ವಾ, ಆವಾಗ ನಿಮಗೆ ಹೋಗಿ ಬೇಗ ಟ್ರೀಟ್ಮೆಂಟ್ ತೊಗೋಬೋದು. ಬಂದಾಗ ಏನಿಲ್ಲ, ಈಗ ಸಿ ಟಿ ಸ್ಕ್ಯಾನು ಮತ್ತು ಡಾಪ್ಲರ್ ಎಲ್ಲ ಮಾಡ್ತಾರ ಹೆಂಗೆ? ಇನಿಷಿಯಲ್ ಬಂದು ಸ್ಕ್ಯಾನು ಬಂದು ಡಿಪ್ಲೆಕ್ಸ್ ಸ್ಕ್ಯಾನ್ ಮಾಡ್ತೀವಿ. ಡಿಪ್ಲೆಕ್ಷನ್ ಆಗಿ ಕನ್ಫರ್ಮ್ ಆಗುತ್ತೆ. ಕೆಲವರಿಗೆ ಬಂದು ಸಿವಿರಿಟಿ ಗೊತ್ತಾಗುತ್ತೆ. ಸಮ್ಟೈಮ್ಸ್ ಇದು ಹೊಟ್ಟೆ ಒಳಗಡೆ ಇರೋದು ಬ್ಲಡ್ ಪೈಪಲ್ಲಿ ಬ್ಲಾಕ್ ಇರ್ತದೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಫೈನ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ. ಇವತ್ತು ನಾವು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಟಾಪಿಕ್ ಪೆರಿಫೆರಲ್ ಆರ್ಟರಿ ಡಿಸೀಸ್. ಏನಿದು, ಇದರ ರಿಸ್ಕ್ಸ್ ಏನೇನು, ಸಿಮ್ಟಮ್ಸ್ ಏನು, ಯಾವಾಗ ಮೆಡಿಕಲ್ ಅಟೆನ್ಷನ್ ತೊಗೋಬೇಕು, ಟ್ರೀಟ್ಮೆಂಟ್ ಏನು ಎಲ್ಲ ತಿಳ್ಕೊಳ್ಳೋಣ ಅಂಥೇಳಿ. ಫಸ್ಟಿಗೆ ಏನಿದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಅಂದರೆ ಏನು? ಪೆರಿಫೆರಲ್ ಆರ್ಟ್ರಿ ಅಂದರೆ, ಪೆರಿಫೆರಿ ಅಂದರೆ ಎಲ್ಲ ಕಾಲಲ್ಲಿ ಕೈಯಲ್ಲಿ ಇರೋದು, ಅದೆಲ್ಲ ಬಂದು ಪೆರಿಫೆರಿ. ಸೆಂಟ್ರಲ್ ಪಾರ್ಟ್ ಅಂದರೆ ಚೆಸ್ಟ್ ಒಳಗಡೆ ಇರೋದು ಬ್ಲಡ್ ಪೈಪ್ ಎಲ್ಲ ಬಂದು ಸೆಂಟ್ರಲ್ ಆರ್ಟ್ರಿ ಅಂತ ಹೇಳ್ತೀವಿ. ಪೆರಿಫೆರಲ್ ಅಂದರೆ ಪೆರಿಫೆರಿಯಲ್ಲಿರೋದು. ಸೊ ಈಗ ಕಾಲಲ್ಲಿ ಇರೋದು ಆರ್ಟ್ರೀಸ್ ಎಲ್ಲ ಬಂದು ಪೆರಿಫೆರಲ್ ಆರ್ಟ್ರೀಸ್, ಅದು ಕೈಯಲ್ಲಿ ಇರೋದು ಪೆರಿಫೆರಲ್ ಆರ್ಟ್ರೀಸು. ಸೊ ಇದು ಸಾಮಾನ್ಯವಾಗಿ ಏನಾಗುತ್ತೆ ಬಂದು ಇದು ಎಲಾಸ್ಟಿಕ್ ಆಗಿ ಇರುತ್ತದೆ ಈ ಆರ್ಟ್ರಿ. ಹಾರ್ಟ್ ಪಂಪ್ ಮಾಡಿದಾಗ ಅದು ರಿಲೀಸ್ ಆಗುತ್ತೆ, ಮತ್ತು ಅದು ಕಂಟ್ರಾಕ್ಟ್ ಆಗುತ್ತೆ ಆರ್ಟ್ರಿ. ಅದು ಈಗ ಪೆರಿಫೆರಲ್ ಆರ್ಟರಿ ಡಿಸೀಸಲ್ಲಿ ಏನಾಗುತ್ತೆ, ಇದು ಕೊಬ್ಬಿನಾಂಶ ಗ್ರ್ಯಾಜುವಲ್ ಆಗಿ ಚಿಕ್ಕ ವಯಸ್ಸಿಂದನೇ ಶುರುವಾಗುತ್ತೆ. ಈಗೆಲ್ಲ ಬಂದು ಚಿಕ್ಕ ವಯಸ್ಸಿಗೆ ಬಂದುಬಿಡ್ತದೆ. ಈಗೆಲ್ಲ ಬಂದು ಈಟಿಂಗ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ ಈಗ ಎಲ್ಲರಿಗೂ. ಸೊ ಪೆರಿಫೆರಲ್ ಆರ್ಟರಿ ಡಿಸೀಸ್ ಅಂದರೆ ಇದು ಕೊಬ್ಬಿನಾಂಶ ಬಂದು ಏನಾಗುತ್ತೆ ಒಳಗಡೆ ಅದು ನಿಧಾನವಾಗಿ ಬಿಲ್ಡಪ್ ಆಗುತ್ತೆ ಒಳಗಡೆ. ಅದು ವೇನ್ ಒಳಗಡೆ ಕೊಲೆಸ್ಟ್ರಾಲ್ ಪ್ಲಾಕ್ ಅಂತ ಹೇಳ್ತೀವಿ. ಅದು ಬಂದು ಇದು ಬಂದು ತಕ್ಷಣವಾಗಿ ಬರೋದಿಲ್ಲ. ಅದು ಬಂದು ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಅದು 25 ಇಯರ್ಸಿಂದಾನೇ ಅದು ಕೆಲವರೆಲ್ಲ ತಿಂತಾ ಇರ್ತಾರೆ, ಕೊಬ್ಬಿನಾಂಶ ತಿಂತಾ ಇರ್ತಾರೆ, ಆಯಿಲ್ ಪದಾರ್ಥ ಎಲ್ಲ ತಿಂದು 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 ಅದು ಜಾಸ್ತಿ ಆಗಿ ಅದು ಏನಾಗುತ್ತೆ, ಅದು ಬ್ಲಡ್ ಪೈಪಲ್ಲಿ ಬಂದು 3 ಲೇಯರ್ ಇದೆ. ಒಂದು ಎಂಡೋಥೀಲಿಯಮ್ ಅಂದರೆ ಲೈನಿಂಗ್, ಅದು ಒಳಗಡೆ ಇರೋದು, ಮತ್ತು ಮಧ್ಯದಲ್ಲಿ ಇರೋದು ಮೀಡಿಯಾ, ಇನ್ನೊಂದು ಬಂದು ಅಡ್ವೆಂಟಿಷ. ಇದು ಮೀಡಿಯಾ ಮಧ್ಯದಲ್ಲಿ ಇರೋದರಲ್ಲಿ ಇದು ಫ್ಯಾಟ್ ಬಂದು ಏನಾಗುತ್ತೆ ಡೆಪಾಸಿಟ್ ಆಗಿ ಮತ್ತು ಅದು ಡೆಪಾಸಿಟ್ ಆಗುತ್ತೆ, ಡಿಜನರೇಷನ್ ಆಗುತ್ತೆ, ಮತ್ತು ಇದಾಗುತ್ತೆ. ಈ ಥರ ಆಗಿ ಅದು ಏನಾಗುತ್ತೆ ರಿಪೀಟೆಡ್ ಆಗಿ ಅದು ಅಕ್ಯುಮುಲೇಟ್ ಆಗಿ ಏನಾಗುತ್ತೆ ಒಳಗಡೆ ಬಂದು ಅದು ಬ್ಲಡ್ ಪೈಪ್ ಬಂದು ದಪ್ಪ ಆಗಿಬಿಡ್ತದೆ, ತಿಕ್ಕಾಗ್ಬಿಟ್ಟು ಕೆಲವು ಜಾಗದಲ್ಲಿ ಬಂದು ಅದು ತುಂಬ ನ್ಯಾರೋ ಆಗಿಬಿಡ್ತದೆ. ಈ ಥರ ಅದು ಕೊಪ್ಪು ಸೇರಿಕೊಂಡು ತುಂಬ ನ್ಯಾರೋ ಅಂದರೆ ರೂಮನೇ ಇರೋದಿಲ್ಲ ಜಾಗ ಬ್ಲಡ್ ಹೋಗೋದಕ್ಕೆ. ಅದು ಆ ಥರ ಆಗಿ ಅದು ಇದು ಬ್ಲಾಕ್ ಆದಮೇಲೆ ಅದು ಅವರಿಗೆ ಬಂದು ಈ ಥರ ರಕ್ತ ಸಂಚಾರ ಇರೋದಿಲ್ಲ ಕಾಲಿಗೆ, ಕೈಯಲ್ಲಿ. ಕೆಲವರಿಗೆ ಬ್ರೈನ್ಗೂ ಇರೋದಿಲ್ಲ. ಅದು ಕೆರೋಟಿಡ್ ಆರ್ಟರಿ ಡಿಸೀಸ್ ಅಂತ ಹೇಳ್ತೀವಿ. ಬ್ಲಡ್ ಸಪ್ಲೈ ಆಗಲ್ಲ ಅಲ್ಲಿಗೆ. ಹೌದು. ಸೊ ಅದು ಕೆಲವರಿಗೆ ಅದು ಕತ್ತು ಕೆರೋಟಿಡ್ ಆರ್ಟರಿಯಲ್ಲಿ ಇರುವಾಗ ಅದು ಕ್ಲಾಟ್ ಫಾರ್ಮ್ ಆಗಿ ಬ್ರೈನ್ಗೆ ಹೋಗ್ಬಿಟ್ಟು ಸ್ಟ್ರೋಕ್ ಆಗುತ್ತೆ. ಕಾಲಲ್ಲಿ ಇರುವಾಗ ಅದು ಗ್ರ್ಯಾಜುವಲ್ ಆಗಿ ಅದು ಎಲ್ಲ ಅದು ಕೊಲೆಸ್ಟ್ರಾಲ್ ಪ್ಲಾಕ್ ಬಂದು ತುಂಬಿಕೊಂಡು ಅದು ಕೆಲವರಿಗೆ ಬಂದು ನ್ಯಾರೋ ಇರುತ್ತದೆ, ಕೆಲವರಿಗೆ ಬಂದು ಕಂಪ್ಲೀಟ್ ಬ್ಲಾಕ್ ಇರ್ತದೆ, ಕೆಲವರಿಗೆ ಒಂದು ಸ್ಪಾಟಲ್ಲಿ ಬ್ಲಾಕ್ ಇರ್ತದೆ, ಕೆಲವರಿಗೆ ಒಂದು ಮಲ್ಟಿಪಲ್ ಸ್ಪಾಟಲ್ಲಿ ಇರ್ತದೆ. ಒಂದು ಹೊಟ್ಟೆ ಒಳಗಡೆ ಅದು ಐಲಿಯಕ್ ಆರ್ಟರಿ ಅಂತ ಹೇಳ್ತೀವಿ, ಅಲ್ಲಿ ಇರ್ತದೆ, ಇಲ್ಲ ಮತ್ತು ತೊಡೆಯಲ್ಲಿ ಇರ್ತದೆ, ಅಥವಾ ಎಲ್ಲ ಮಂಡಿ ಕೆಳಗಡೆ ಇರ್ತದೆ. ಕೆಲವರಿಗೆ ಎಲ್ಲ ಸ್ಪಾಟಲ್ಲೂ ಇರ್ತದೆ, ಅದು ಮಲ್ಟಿಪಲ್ ಸ್ಪಾಟ್ಸಲ್ಲಿ ಇರ್ತದೆ, ನ್ಯಾರೋ ಇರ್ತದೆ, ಕೆಲವರಿಗೆ ಬಂದು ಬ್ಲಾಕ್ ಆಗಿ ಇರ್ತದೆ.
ಸೊ ಇದನ್ನೇ ನಾವು ಪೆರಿಫರಲ್ ಆರ್ಟರಿ ಡಿಸೀಸ್ ಅಂತ ಹೇಳ್ತೀವಿ ನಾವು. ರಿಸ್ಕ್ ಫ್ಯಾಕ್ಟರ್ ಯಾರಿಗೆಲ್ಲ ಇರುತ್ತೆ ಇದಕ್ಕೆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಒಂದು ಸುಮಾರು ಒಂದು ಹೇಳಿದ್ರೆ ಈಟಿಂಗ್ ಹ್ಯಾಬಿಟ್ಸ್ ನೀವು ಒಂದು ಈಟಿಂಗ್ ಹ್ಯಾಬಿಟ್ಸ್ ಅದು ಕಂಟ್ರೋಲ್ ಮಾಡಬೇಕು. ಅದು ಬಿಟ್ಟು ಎಕ್ಸಸೈಸ್ ಮಾಡದೇ ಇರ್ತಾರೆ, ಸುಮ್ಮನೆ ಬಂದು ತಿನ್ನೋದು ಕೂತ್ಕೊಳ್ಳೋದು ಎಕ್ಸಸೈಸ್ ಮಾಡದೇ ಇರೋದು ಅಂಥವರಿಗೆ ಬರ್ತದೆ. ಒಬಿಸಿಟಿ ಇರೋರು ಅವರಿಗೆ ಡೆಫಿನೆಟಾಗಿ ಬರ್ತದೆ. ಇದು ಇಟ್ಸ್ ಎ ವೆರಿ ಹೈ ರಿಸ್ಕ್ ಫ್ಯಾಕ್ಟರ್ ಫಾರ್ ಡೆವಲಪಿಂಗ್ ಪೆರಿಫರಲ್ ಆರ್ಟರಿ ಡಿಸೀಸ್. ಬೇರೆಯವರು ಕೆಲವರೆಲ್ಲ ಸ್ಮೋಕಿಂಗ್ ಮಾಡ್ತಾರೆ. ಆ ಸ್ಮೋಕಿಂಗ್ ಮಾಡಿದ್ರೆ ಏನಾಗುತ್ತೆ, ಇದು ಒಳಗಡೆ ಇರೋದು ಫ್ಯಾಟು, ಅದು ಕೊಲೆಸ್ಟ್ರಾಲ್ ಪ್ಲಾಕ್ ಅನ್ನೋದು ಅದು ರಪ್ಚರ್ ಆಗುತ್ತೆ. ಅದು ರಪ್ಚರ್ ಆಗಿಬಿಟ್ಟು ಅದು ಒಳಗಡೆ ಕ್ಲಾಟ್ ಫಾರ್ಮ್ ಆಗುತ್ತೆ. ಆಲ್ರೆಡಿ ಬಂದು ಇದು ಒಳಗಡೆ ಬ್ಲಡ್ ಪೈಪ್ ನ್ಯಾರ ಆಗಿದೆ. ಇವರು ಸ್ಮೋಕ್ ಮಾಡೋದೆಲ್ಲ ಬಂದು ಅದು ಪ್ಲಾಕ್ ರಪ್ಚರ್ ಆಗಿಬಿಟ್ಟು ಅಲ್ಲಿ ಕ್ಲಾಟ್ ಫಾರ್ಮ್ ಆಗುತ್ತೆ. ಅಂದರೆ ಅಲ್ಲಿ ಆಲ್ರೆಡಿ ಲೀಕ್ ಆಗಿ ಹೊಡೆದ್ಬಿಟ್ಟು ಅದು ದಡೀರ್ ಅಂದ್ಬಿಟ್ಟು ಕ್ಲಾಟ್ ಫಾರ್ಮ್ ಆಗುತ್ತೆ. ರಫ್ ಆಗಿಬಿಟ್ಟು ಅದು ಒಳಗಡೆ ಆ ಸ್ಪಾಟಲ್ಲಿ ಕ್ಲಾಟ್ ಫಾರ್ಮ್ ಆಗುತ್ತೆ. ಅದು ಕ್ಲಾಟ್ ಫಾರ್ಮ್ ಅಂದರೆ ದಡೀರ್ ಅಂದ್ಬಿಟ್ಟು ಫುಲ್ ಕ್ಲಾಟೇ ಆಗಿಬಿಡ್ತದೆ. ಮತ್ತು ಅವರಿಗೆ ಬಂದು ದಡೀರ್ ಅಂದ್ಬಿಟ್ಟು ಸರ್ಕ್ಯುಲೇಷನೇ ಇರೋದಿಲ್ಲ. ಅದನ್ನು ನಾವು ಅಕ್ಯೂಟ್ ಲಿಂಬಿಸ್ಚಿಮಿ ಅಂತ ಹೇಳ್ತೀವಿ. ಆ ಥರನೂ ಬರ್ತಾರೆ ಪೆರಿಫರಲ್ ಆರ್ಟರಿ ಡಿಸೀಸ್. ಅವರು ದಡೀರ್ ಅಂದ್ಬಿಟ್ಟು ಕ್ಲಾಟ್ ಫಾರ್ಮ್ ಆಗ್ಬಿಟ್ಟು ಬರ್ತಾರೆ. ಹಾರ್ಟಲ್ಲಿ ಆಗುತ್ತಲ್ಲ ಅದೇ ಥರ ಕಾಲಲ್ಲಿ ಆದರೆ ಅದು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಆ ಹಾರ್ಟಿಗೆ ಕಾಲಲ್ಲಿ ಆದರೆ ಅದು ಲೆಗ್ ಅಟ್ಯಾಕ್ ಅಷ್ಟೇ ಅದು. ಸೊ ಆ ಪರಿಸ್ಥಿತಿಲೂ ಬರ್ತಾರೆ ಅವರು. ಸೊ ಇದು ಒಂದು ಸ್ಮೋಕಿಂಗು, ಒಂದು ಇದು ಎಕ್ಸಸೈಸ್ ಇಲ್ಲದೆ ಇರೋದು, ಮತ್ತು ಡಯಟು, ಮತ್ತು ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಪೆರಿಫರಲ್ ಆರ್ಟರಿ ಇದ್ದಾರೆ. ಸಕ್ಕರೆ ಕಾಯಿಲೆ ಇರೋರು, ಡಯಾಬಿಟಿಸ್, ಅದು ಅವರು ನಮ್ಮ ಇದು ದೇಶದಲ್ಲಿ ಆ್ಯಕ್ಚುಲಿ ವಿ ಆರ್ ಡಯಾಬಿಟಿಕ್ ಕ್ಯಾಪಿಟಲ್ ಇನ್ ದ ವರ್ಲ್ಡ್. ಹೌದು. ಸೊ ನಮ್ಮ ದೇಶದಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಅಟ್ಲೀಸ್ಟ್ ಸುಮಾರು ಜನರಿಗೆ ಮೋರ್ ದೆನ್ 50% ಪೀಪಲ್ ಅಬೋವ್ 40 years ಆರ್ ಡಯಾಬಿಟಿಕ್ಸ್ ಆ್ಯಕ್ಚುಲಿ ಅವರು. ಸೊ ಅವ್ರಿಗೆ ಇದು ದೇರ್ ಇಸ್ ಅ ವೆರಿ ಹೈ ರಿಸ್ಕ್ ಆಫ್ ಡೆವಲಪಿಂಗ್ ಪೆರಿಫರಲ್ ಆರ್ಟರಿ ಡಿಸೀಸ್. ಬಿಕಾಸ್ ಅವರಿಗೆ ಬಂದು ಫ್ಯಾಟ್ ಮೆಟಬಾಲಿಸಮ್ ಎಲ್ಲ ಬಂದು ಇಟ್ ಈಸ್ ನಾಟ್ ಇನ್ ದ ಆರ್ಡರ್. ಸೊ ಅವ್ರಿಗೆ ಬರ್ತದೆ. ಮತ್ತು ಕೆಲವರಿಗೆ ಹೈಪರ್ ಟೆನ್ಷನ್ ಇರ್ತದೆ, ಅಂದರೆ ಬಿ ಪಿ ಕಾಯಿಲೆ, ಹೈ ಬಿ ಪಿ, ಅವ್ರಿಗೂ ಅಷ್ಟೇ. ಅದು ಬಿ ಪಿ ಇದ್ದರೆ ಬಂದು ಅದು ಅಷ್ಟು ಹೈಪರ್ ಟೆನ್ಷನ್ ತಡ್ಕೋಬೇಕು ಆರ್ಟ್ರಿ. ಅದು ಆಗೋದಿಲ್ಲ ಅವ್ರಿಗೆ. ಅದು ಹಾರ್ಟು ಅದು ಪಂಪ್ ಮಾಡ್ತಾ ಇರ್ತದೆ, ಬಟ್ ಹಾರ್ಟ್ ಬ್ಲಡ್ ಪೈಪಿಗೆ ತಡ್ಕೊಳಕ್ಕಾಗಲ್ಲ. ಹೈಪರ್ ಟೆನ್ಷನ್ ಇದ್ದರೆ ಅದು ಹೈ ಪ್ರೆಷರ್ಗೆ ಬಂದು ಬ್ಲಡ್ ಪೈಪ್ ಬಂದು ದಪ್ಪಾಗಿ ಆಗಿ ಅದು ಮತ್ತು ಅದನ್ನು ಅವ್ರಿಗೂ ಇದು ದಟ್ ಈಸ್ ಆಲ್ಸೋ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್. ಇನ್ನೊಂದು ಬಂದು ಕೆಲವರಿಗೆ ಕಿಡ್ನಿ ಫೇಲಿಯರ್ಲ್ಲ ಇರ್ತದೆ. ಅವರಿಗೆ ಬಂದು ಸಾಮಾನ್ಯವಾಗಿ ಏನಾಗುತ್ತೆ, ಬ್ಲಡ್ ಪೈಪೆಲ್ಲ ಕ್ಯಾಲ್ಸಿಫಿಕೇಷನ್ ಆಗುತ್ತೆ. ಅಂದರೆ ಎಲಾಸ್ಟಿಕ್ ಪೈಪ್ ಇರೋದು ಅವರಿಗೆ ಡಯಾಬಿಟೀಸ್ ಇರೋರಿಗೆ ಅಥವಾ ಇವರು ಕಿಡ್ನಿ ಫೇಲ್ಯೂರ್ ಇರೋರಿಗೆ ಬಂದು ಬ್ಲಡ್ ಪೈಪು ಕ್ಯಾಲ್ಸಿಫಿಕೇಷನ್ ಆಗಿ ಅದು ಸಿಮೆಂಟ್ ಪೈಪ್ ಥರ ಆಗ್ಬಿಡುತ್ತೆ, ಕಟ್ಕೊಳ್ಳುತ್ತದೆ, ಗಟ್ಟಿ ಇರುತ್ತದೆ. ಸೊ ಅವ್ರಿಗೂ ಬಂದು ಇದು ಪೆರಿಫರಲ್ ಆರ್ಟರಿ ಡಿಸೀಸ್ ಎಲ್ಲ ಕಾಮನ್. ಸಿಂಪ್ಟಮ್ಸ್ ಏನಿರುತ್ತೆ? ಸಿಂಪ್ಟಮ್ಸ್ ಅಂದರೆ ಈಗ ಬರೀ ನ್ಯಾರೋ ಆಗಿ ಇದ್ದರೆ, ನ್ಯಾರೋ ಮಾತ್ರ ಇದ್ರೆ, ಇನ್ನು ಬ್ಲಾಕ್ ಆಗಿಲ್ಲ, ನ್ಯಾರೋ ಇರ್ತದೆ, ಜಾಗ ಕಮ್ಮಿ ಆಗಿದೆ, ಜಾಗ ಕಡಿಮೆ ಇದೆ, ಒಳಗಡೆ ಲ್ಯೂಮನ್ ಕಡಿಮೆ ಇದೆ, ಅವರಿಗೆ ಬಂದು ನಡೆಯುವಾಗ ಅವರಿಗೆ ಸ್ವಲ್ಪ ದೂರ ನಡೀತಾರೆ. ನಡೆದುಬಿಟ್ಟು ಕಾಲಲ್ಲೋ ಇಲ್ಲ ತೊಡೆಯಲ್ಲೋ ಎಲ್ಲ ಕಾಫಲ್ಲಿ ಬಂದು ನೋವು ಬರ್ತದೆ. ಅವರು ನಿಂತ್ಕೋಬೇಕು, ಅವರು ನಡೆಯೋಕ್ಕಾಗೋದಿಲ್ಲ, ಮುಂದೆ ನಡೆಯೋಕ್ಕಾಗೋದಿಲ್ಲ. ಸೊ ಅವರು ರೆಸ್ಟ್ ಮಾಡಿಕೊಂಡು ಒಂದು 5 ನಿಮಿಷ 10 ನಿಮಿಷ ರೆಸ್ಟ್ ಮಾಡಿಕೊಂಡು ಸುಧಾರಿಸ್ಕೊಂಡು ಮತ್ತೆ ನಡೆಯೋಕ್ಕಾಗ್ತದೆ. ಮತ್ತೆ ನಡೀತಾರೆ, ತಿರ್ಗಾ 1 ಕಿಲೋಮೀಟ್ರ್ 500 ಮೀಟರ್ಸ್ ನಡೀತಾರೆ. ಮತ್ತೆ ನೋವು ಬರ್ತದೆ, ಮತ್ತೆ ನಿಂತ್ಕೋಬೇಕು, ರೆಸ್ಟ್ ತಗೋಬೇಕು, ಮತ್ತೆ ನಡಿಬೇಕು. ಇದನ್ನು ನಾವು ಕ್ಲಾಡಿಕೇಶನ್ ಪೈನ್ ಅಂತ ಹೇಳ್ತೀವಿ. ಇದು ಒಂದು ಸಿಂಪ್ಟಮ್. ಇನ್ನೊಂದು ಬಂದು ರೆಸ್ಟ್ ಪೈನ್. ಇವ್ರಿಗೆಲ್ಲ ಬಂದು ಏನು ಮಲ್ಟಿಪಲ್ ಜಾಗದಲ್ಲಿ ನ್ಯಾರೋಯಿಂಗ್ ಇರ್ತದೆ ಅಥವಾ ಬ್ಲಾಕ್ ಇರ್ತದೆ. ಅದು ತೊಡೆ ಮೇಲೆ ಒಳಗಡೆ ಇರೋದು, ಹೊಟ್ಟೆ ಒಳಗಡೆ ಇರೋದು ಬ್ಲಡ್ ಪೈಪಲ್ಲಿ ಇರುತ್ತದೆ, ಇಲ್ಲ ತೊಡೆಯಲ್ಲಿರೋದು ಇರುತ್ತದೆ, ಇಲ್ಲ ಕಾಲು ಮಂಡಿ ಕೆಳಗಡೆ ಇರೋದು ಅಲ್ಲಿ ಇರೋದು ಬ್ಲಡ್ ಪೈಪ್. ಇದೆಲ್ಲ ಬಂದು ಮಲ್ಟಿಪಲ್ ಬ್ಲಾಕ್ಸ್ ಇದ್ದರೆ ಅವರಿಗೆ ಬಂದು ರಕ್ತ ಬಂದು ಸಂಚಾರ ತುಂಬ ಕಡಿಮೆ ಇರುತ್ತದೆ. ಸೊ ಆವಾಗ ಬಂದು ಪಾದದಲ್ಲಿ ಅವರಿಗೆ ನೋವು ಬರುತ್ತದೆ. ಅದು ಎಲ್ಲ ಫುಲ್ಲು ಟ್ಯಾಬ್ಲೆಟ್ಸು ಮೆಡಿಸಿನ್ಸ್ ಎಲ್ಲ ತೊಗೊಳ್ತಾರೆ.
ಇದೆಲ್ಲ ತಗೊಂಡ್ರೂ ಅದು ನೋವು ಹೋಗೋದೇ ಇಲ್ಲ, ಅದು ಹಂಗೆ ಕಂಟಿನ್ಯೂಸ್ ಆಗಿರುತ್ತೆ, ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ. ಇದನ್ನು ನಾವು ರೆಸ್ಟ್ ಪೇಯ್ನ್ ಅಂತ ಹೇಳ್ತೀವಿ ನಾವು. ಇದು ಸ್ವಲ್ಪ ಡೇಂಜರಸ್. ಇದು ಏನಂದರೆ ಇದು ಹಂಗೆ ಅಲಕ್ಷ್ಯವಾಗಿ ಬಿಟ್ಟರೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೇಜ್ ಬಂದು ಗ್ಯಾಂಗ್ರೀನ್ ಅನ್ನೋದು ಫಾರ್ಮ್ ಆಗುತ್ತೆ. ಗ್ಯಾಂಗ್ರೀನ್ ಅನ್ನೋದು ಅದು ಟೋಸಲ್ಲಿ ಫಸ್ಟ್ ಇದೆಲ್ಲ ಆಗಿ ಗ್ಯಾಂಗ್ರೀನ್ ಆಗೋದ, ಕಾಲಲ್ಲಿ ಇರೋದು ಬೆರಳಲ್ಲಿ ಕಾಣಿಸ್ಕೊಳ್ತದೆ ಗ್ಯಾಂಗ್ರೀನ್. ಸೊ ಕಾಲಲ್ಲಿ ರೆಸ್ಟ್ ಪೈನ್ ಇರುವಾಗಲೇ ಬಂದು ಅವರು ಬಂದು ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಇದು ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟ್ ಸ್ಟೇಜ್ ಬಂದು ಗ್ಯಾಂಗ್ರೀನ್. ಅದು ಗ್ಯಾಂಗ್ರೀನ್ ಅಂದರೆ ಕಾಲು ಬೆರಳುಗಳೆಲ್ಲ ಬಂದು ಕಪ್ಪಾಗಿ ನಿಧಾನವಾಗಿ ಅದು ಆಮೇಲೆ ಕಪ್ಪಾಗಿ ಡ್ರೈ ಆಗಿ ಮತ್ತೆ ಅದು ಡ್ರೈ ಗ್ಯಾಂಗ್ರೀನ್ ಹೇಳ್ತೀವಿ. ಕೆಲವರಿಗೆ ಏನಾಗುತ್ತೆ, ಡಯಾಬಿಟೀಸ್ ಕಾಯಿಲೆ ಇರುವವರಿಗೆ ಅದು ಗ್ಯಾಂಗ್ರೀನ್ ಬಂದು ಇನ್ಫೆಕ್ಷನ್ ಆಗಿಬಿಡ್ತದೆ. ಅದು ಇನ್ಫೆಕ್ಷನ್ ಆಗಿಬಿಟ್ಟು ಸ್ಮೆಲ್ ಬರ್ತದೆ. ಟ್ರೀಟ್ ಮಾಡೋಕ್ಕಾಗಲ್ಲ, ಕಟ್ಟೆ ಮಾಡ್ತಾರಲ್ಲ ಗ್ಯಾಂಗ್ರೀನ್ ಅಂದರೆ ಬೆರಳಿಗೆ ಬಂದರೆ ಬೆರಳು ಅದು ಗ್ಯಾಂಗ್ರೀನ್ ಬಂದರೆ ಅದು ತೆಗಿಬೇಕು. ಗ್ಯಾಂಗ್ರೀನ್ ಅನ್ನೋದು ಡೆಡ್ ಟಿಶ್ಯೂ, ಅದು ಬಾಡಿಯಲ್ಲಿ ಆಲ್ರೆಡಿ ಡೆಡ್ ಆಗಿದೆ, ಅದನ್ನು ಏನು ಬದುಕಿಸೋಕ್ಕಾಗಲ್ಲ. ಅದು ಗ್ಯಾಂಗ್ರೀನ್ ತೆಗಿಬೇಕು. ಅದು ಗ್ಯಾಂಗ್ರೀನನ್ನು ತೆಗಿಯೋದಕ್ಕೆ ಮುಂಚೆ ಬ್ಲಡ್ ಸರ್ಕ್ಯುಲೇಷನ್ ಬಂದು ಎಸ್ಟಾಬ್ಲಿಷ್ ಮಾಡಿಬಿಟ್ಟು ತೆಗಿಯೋದು, ಅದು ಗಾಯ ವಾಸಿ ಆಗುತ್ತೆ. ಇಲ್ಲದಿದ್ದರೆ ಗಾಯ ವಾಸಿ ಆಗೋದಕ್ಕೆ ಚಾನ್ಸ್ ಆಗೋದಿಲ್ಲ. ಅಂದರೆ ಗಾಯ ವಾಸಿ ಆಗೋದಕ್ಕೆ ಬಂದು ಆಕ್ಸಿಜನ್ ಬೇಕು ಅದು ಸೆಲ್ಲಲ್ಲಿ. ಅದು ಕಾಲಲ್ಲಿ ಅದು ಬ್ಲಡ್ ಸರ್ಕ್ಯುಲೇಷನ್ನು ಇಲ್ಲ ಅಂದರೆ ಮತ್ತೆ ಅದು ಬರೀ ವೆಟ್ ಗ್ಯಾಂಗ್ರೀನ್ ಬರ್ತದೆ ಡಯಾಬಿಟೀಸಲ್ಲಿ. ಅದನ್ನು ಬೇಕಾದರೆ ತೆಗಿಬೋದು, ಅದು ಏನು ತೊಂದರೆ ಇಲ್ಲ. ಅದು ಬ್ಲಡ್ ಸರ್ಕ್ಯುಲೇಷನ್ ಅವ್ರಿಗೆ ನಾರ್ಮಲ್ ಇರ್ತದೆ, ಬಟ್ ಅವರಿಗೆ ಕಾಲಲ್ಲಿ ಮಾತ್ರ ಇನ್ಫೆಕ್ಷನ್ ಆಗಿ ಗ್ಯಾಂಗ್ರೀನ್ ಆಗಿರ್ತದೆ. ಅದು ಬೇರೆ ವೆಟ್ ಗ್ಯಾಂಗ್ರೀನ್. ಅದು ಬೇಕಾದರೆ ತೆಗೆಸ್ಕೋಬೋದು. ಅದು ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟು ತೆಗೆಸ್ಕೊಂಡು ಮತ್ತೆ ಅದು ಇದೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಸರಿಯಾಗುತ್ತೆ ಅದು. ಬಟ್ ಇದು ಡ್ರೈ ಗ್ಯಾಂಗ್ರೀನ್ ಆಗಿ ಮತ್ತೆ ವೆಟ್ ಆಗುತ್ತಲ್ಲ ಇನ್ಫೆಕ್ಷನ್ ಆಗಿ, ಅವ್ರಿಗೆ ಬಂದು ಬ್ಲಡ್ ಸರ್ಕ್ಯುಲೇಷನ್ ಇರೋದಿಲ್ಲ. ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಫಸ್ಟ್. ಬ್ಲಡ್ ಸರ್ಕ್ಯುಲೇಷನ್ ಬಂದು ಎಸ್ಟಾಬ್ಲಿಷ್ ಮಾಡಿಕೊಂಡು ಆಮೇಲೆ ಅದು ಗ್ಯಾಂಗ್ರೀನ್ ಎಷ್ಟು ಬೆರಳು ಗ್ಯಾಂಗ್ರೀನ್ ಅದೇ ಬೆರಳು ತೆಗಿಬೇಕು. ಎಲ್ಲ 4 ಫುಟ್ ಅಂತ ಹೇಳ್ತೀವಿ. ಫಸ್ಟ್ ಫ್ರಂಟ್ ಪಾರ್ಟ್ ಆಫ್ ದ ಫುಟ್ ಅದು ಫುಲ್ ಕೆಲವರಿಗೆ ತೆಗಿಬೇಕಾಗಿದೆ. ಕೆಲವರಿಗೆ ಬಂದು ಗ್ಯಾಂಗ್ರೀನ್ ಜಾಸ್ತಿ ಆಗಿರ್ತದೆ, ಹೀಲಲ್ಲಿ ಬಂದಿರ್ತದೆ. ಅವ್ರಿಗೆಲ್ಲ ಬಂದರೆ ಅದು ಬೆಲೋನಿ ಆಂಪಿಟೇಷನ್ ಮಾಡಬೇಕು. ಅಂದರೆ ಬೆಲೋನಿ ಆಂಪಿಟೇಷನ್ ಮಂಡಿ ಕೆಳಗಡೆ ಬಂದು ಅದು ಕಾಲು ತೆಗಿಲೇಬೇಕು. ಅದು ನೀಯಲ್ಲಿದ್ರೂ ಕೂಡ ಇಲ್ಲೇ ತೆಗಿಬೇಕಾ? ಇಲ್ಲ, ಹೀಲಲ್ಲಿ ಇದ್ರೂ ಕೂಡ ಇಲ್ಲೇ ಮಾಡಬೇಕಾಗುತ್ತೆ. ಹೌದು, ಮಂಡಿ ಕೆಳಗಡೆ ತೆಗಿಬೇಕಾಗುತ್ತೆ. ಹೌದು. ಮತ್ತೆ ಅಂದರೆ ಹೀಲಲ್ಲಿ ಅದು ಹೋದ್ರೆ ಗ್ಯಾಂಗ್ರೀನ್ ಆಗಿಬಿಟ್ರೆ, ಹೀಲ್ ಇಸ್ ದ ವೆಯ್ಟ್ ಬೈರಿಂಗ್ ಏರಿಯಾ ಅಲ್ವಾ. ಸೊ ಹೀಲ್ ಹೋದರೆ ಅದು ಹೆಂಗಿದಾಗುತ್ತೆ, ಇದು ಸಾಧ್ಯ ಅಲ್ಲ ಅಷ್ಟೇ. ಅದು ಮತ್ತು ಇಡೀ ಕಾಲು ಸೆಪ್ಟಿಕ್ ಆಗಿಬಿಟ್ಟು ಅಲ್ಲ ಬೇರೆ ಕಡೆ ಇದೆಲ್ಲ ಅದು ಡೆಡ್ ಟಿಶ್ಯೂದಲ್ಲಿ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗುತ್ತೆ, ಅದು ಬೇರೆ ಕಡೆ ಎಲ್ಲ ಹೋಗುತ್ತೆ. ಕಿಡ್ನಿ, ಲಂಗ್ಸು ಅದೆಲ್ಲ ಅಫೆಕ್ಟ್ ಆಗುತ್ತೆ. ಸೊ ಅದೆಲ್ಲ ಆ ಚಾನ್ಸ್ ಎಲ್ಲ ಬಿಡಬಾರ್ದು. ಅದು ಆಂಪಿಟೇಷನ್ ಮಾಡಬೇಕು. ಅದಕ್ಕೆ ಯಾವಾಗ ಟ್ರೀಟ್ಮೆಂಟ್ ತಗೋಬೇಕು, ಯಾವಾಗ ಡಾಕ್ಟರ್ ಹತ್ರ ಹೋಗಬೇಕು? ನನ್ನನ್ನು ಕೇಳಿದ್ರೆ ಬೆಸ್ಟ್ ಅಂದರೆ ಇನಿಷಿಯಲ್ ಸ್ಟೇಜಲ್ಲೇ ಬಂದು, ನಾನು ಹೇಳಿದ್ನಲ್ಲ ನಡೆಯುವಾಗ ಬಂದು ನೋವು ಬರೋದು, ಸ್ವಲ್ಪ ನಡೆದ ಕೂಡ ಅನ್ಯೂಶುವಲ್ ಪೇಯ್ನ್ ಬರೋದು, ನೋವು ಬರೋದು ಅಂದರು. ಆ ಥರ ಇದ್ದಾಗಲೇ ಬಂದು ಡಾಕ್ಟರ್ ಹತ್ರ ಬಂದು ಕನ್ಸಲ್ಟ್ ಮಾಡಿಕೊಂಡು ಇದು ಯಾವ ಸ್ಟೇಜಲ್ಲಿದೆ, ಎಷ್ಟು ಇದೆ, ಅದು ಡ್ಯೂಪ್ಲೆಕ್ಸ್ ಆರ್ಟೀರಿಯಲ್ ಸ್ಕ್ಯಾನ್ ಅಂತ ಹೇಳ್ತೀವಿ, ಅದು ಮಾಡ್ತೀವಿ. ಅದು ಮಾಡಿದ್ರೆ ಅದರಲ್ಲಿ ಗೊತ್ತಾಗುತ್ತೆ ಅದೇನು ಮೈನರ್ ಇದು ನ್ಯಾರೋಯಿಂಗ, ಮೇಜರ್ ಇದು ನ್ಯಾರೋಯಿಂಗ, ಎಲ್ಲ ಫುಲ್ ಬ್ಲಾಕೇ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಡಿಫ್ರೆನ್ಶಿಯೇಟ್ ಮಾಡೋದು ಹೇಗೆ ಪೇನ್? ಕೆಲವರಿಗೆ ಈಗ ಮೂಳೆಗಳಲ್ಲೂ ಕೂಡ ನೋವು ಬರುತ್ತೆ, ಅದು ಪ್ರಾಪರಾಗಿ ಗೊತ್ತಾಗುತ್ತೆ ಇದು ಬೋನ್ ಪೇನ್ ಅಲ್ಲ. ಬಟ್ ಇದು ಬಂದು ಕ್ಲಾಡಿಕೇಶನ್ ಪೈನ್ ಅನ್ನೋದು ಬಂದು ಬರೀ ನಡೆಯುವಾಗ ಬರೋದೇ. ಅದು ಕೆಲವರಿಗೆ ಬಂದು ಇದು ಸ್ಪೈನಲ್ಲಿ ಪ್ರಾಬ್ಲಮ್ ಇರ್ತದೆ, ಕಾಲು ಗಂಟಲೆಲ್ಲ ನೋವಿರುತ್ತೆ ಕೆಲವರಿಗೆ, ಅದು ಬಂದು ಬೇರೆ. ಅದು ಮಂಡಿ ಎಲ್ಲ ಡ್ಯಾಮೇಜ್ ಆಗಿ ಬರೋದು, ಅದು ಡ್ಯಾಮೇಜ್ ಆಗುತ್ತೆ ಪೇಷಂಟ್ಗೆ. ಅವರಿಗೆ ಇದು ಬಂದು ಮಾಂಸದಲ್ಲಿ ಬರ್ತದೆ, ತೊಡೆ ಮೂಳೆ ಎಲ್ಲ ಮೂಳೆಯಲ್ಲಿ ಬರೋದಿಲ್ಲ, ಮಾಂಸದಲ್ಲಿ ಬರ್ತದೆ. ಮಾಂಸನೇ ಕಂಟ್ರಾಕ್ಟ್ ಮಾಡೋದಲ್ಲ, ಅದನ್ನೇ ಕಂಟ್ರಾಕ್ಟ್ ಮಾಡಬೇಕು, ಅದಕ್ಕೆ ಆಕ್ಸಿಜನ್ ಬೇಕು ಅದಕ್ಕೆ. ಸೊ ಅದು ಪೇಯ್ನ್ ಬರೋದೇ ಮಾಂಸದಲ್ಲೇ ಬರ್ತದೆ. ಅದು ಇಲ್ಲಾದರೆ ತುಂಬ ಬ್ಲಾಕ್ ಇರೋರು ಪಾದದಲ್ಲಿ ಬರ್ತದೆ, ಪಾದದಲ್ಲಿ ಕಂಟಿನ್ಯೂಯಸ್ ಪೇಯ್ನ್ ಇರ್ತದೆ. ಸೊ ಇದು ನೋವು ಇದ್ದಾಗಲೇ ಬಂದು ಈ ಥರ ನೋವು ಇದ್ದಾಗಲೇ ಬಂದು ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಅದು ಡ್ಯೂಪ್ಲೆಕ್ಸ್ ಸ್ಕ್ಯಾನು, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನೋಡ್ಕೋಬೇಕು, ಅದರಲ್ಲಿ ಏನಾದರೂ ತೊಂದರೆ ಇದೆಯಾ ಎಂದು ಇದು ಮಾಡಿಕೊಂಡು ಕ್ಲಿಯರ್ ಮಾಡ್ಕೋಬೇಕು. ಆವಾಗ ಅದು ದಟ್ ಈಸ್ ದ ಇನಿಷಿಯಲ್ ಸ್ಟೇಜ್. ಅಡ್ವಾನ್ಸ್ ಸ್ಟೇಜಲ್ಲೆಲ್ಲ ಬಂದರೆ ಎಲ್ಲ ಹರಡಿ ಎಲ್ಲ ಇದಾಗಿ ಫುಲ್
ಗ್ಯಾಂಗ್ರೀನ್ ಸ್ಟೇಜಲ್ಲಿ ಬಂದರೆ ಅದು ಬರೀ ಬೆರಳುಗಳಲ್ಲಿ ಮಾತ್ರ ಇದ್ದರೆ ಬ್ಲಡ್ ಸರ್ಕ್ಯುಲೇಷನ್ ಎಸ್ಟಾಬ್ಲಿಷ್ ಮಾಡಿಕೊಂಡು ಅದು ತೆಗೆಸ್ಕೋಬೋದು ಬೆರಳುಗಳನ್ನು. ಅದೇ ದಟ್ ಇಸ್ ದ ಬೆಸ್ಟ್ ವೇ ಟು ಸೇವ್ ದ ಲೆಗ್. ಈಗ ಕಾಲು ಪಾದ ಹೋಗ್ಬಿಟ್ರೆ ಮತ್ತೆ ಏನಾಗುತ್ತೆ, ಯುವರ್ ಲೈಫ್ ಬಿಕಮ್ ಡಿಪೆಂಡೆಂಟ್, ಬೇರೆಯವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಹೆಲ್ಪ್ ಮಾಡಬೇಕು, ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಟಾಯ್ಲೆಟ್ಗೆ ಹೋಗೋಕ್ಕಾಗೋದಿಲ್ಲ, ಡೈಲಿ ರೂಟೈನ್ ಆ್ಯಕ್ಟಿವಿಟೀಸ್ ಆರ್ಟಿಫಿಷಿಯಲ್ ಲೆಗ್ಸ್ ಎಲ್ಲ ಯೂಸ್ ಅದೆಲ್ಲ ಯೂಸ್ ಮಾಡಿಕೊಂಡು ಇರಬೇಕದು. ಆ ಪರಿಸ್ಥಿತಿಗೆ ವರೆಗೂ ತಗೊಂಡು ಹೋಗಬಾರ್ದು. ಇನಿಷಿಯಲ್ ಸ್ಟೇಜಲ್ಲೇ ಬಂದು ಇವರೆಲ್ಲ ಬಂದು ನೋಡಿಕೊಂಡು, ಎಸ್ಪೆಷಲಿ ಸ್ಮೋಕಿಂಗ್ ಮಾಡೋರು, ಈ ರಿಸ್ಕ್ ಫ್ಯಾಕ್ಟರ್ಸ್ ಹೇಳಿದ್ರು, ಸ್ಮೋಕಿಂಗ್ ಮಾಡೋರು, ಮತ್ತು ಡಯಾಬಿಟಿಸ್ ಕಾಯಿಲೆ ಇರೋರು, ಒಬಿಸಿಟಿ ಅವರು, ಮತ್ತು ಹೈಪರ್ ಟೆನ್ಷನ್ ಇರೋರು, ಇವರಿಗೆಲ್ಲ ಬಂದು ಇದ್ದಾಗ ಇದೆಲ್ಲ ಬಂದು ಅಟ್ಲೀಸ್ಟ್ ಒನ್ಸ್ ಇನ್ ಇಯರ್ ಒಂದು ಡಾಕ್ಟ್ರ್ ಹತ್ರ ಹೋಗಿ ತಪಾಸಣೆ ಮಾಡಿಕೊಂಡು ನೋಡಿಕೊಂಡು ಕಾಲಲ್ಲಿ ಸರ್ಕ್ಯುಲೇಷನ್ ಇದೆಯಾ. ಈಗ ಡಯಾಬಿಟಿಸ್ ಕಂಡು ಬಂದರೆ ಒಂದು 5 ಇಯರ್ಸ್ ಆದಮೇಲೆ ಡಯಾಕ್ಸ್ ಆದಮೇಲೆ ಇದೆಲ್ಲ ಶುರುವಾಗುತ್ತೆ. ಇದು ಅವರೆಲ್ಲ ಬಂದು ರೆಗ್ಯುಲರಾಗಿ ಬಂದು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಚೆಕ್ ಮಾಡಿಕೊಂಡು ಅಸೆಸ್ ಮಾಡಿಕೊಂಡ್ರೆ ಅವ್ರಿಗೆ ಈಸಿ ಆಗುತ್ತೆ ಯಾವ ಸ್ಟೇಜಲ್ಲಿ ಇದೆ ಅದು. ಈಗ ಇನಿಷಿಯಲ್ ಸ್ಟೇಜಲ್ಲಿದ್ದರೆ ನಾವೆಲ್ಲ ಬಂದು ಮೆಡಿಸನ್ಸ್ ಎಲ್ಲ ಕೊಟ್ಟು ಇದು ಮಾಡಿ ಅವರಿಗೆ ಇದು ಮತ್ತೆ ಬಂದು ಜಾಸ್ತಿ ಆಗೋದನ್ನು ತಡೆಗಟ್ಟಬೋದು. ಬಟ್ ಆ ಥರ ಪೇಷಂಟ್ಸ್ ತುಂಬ ಕಡಿಮೆ ನಮ್ಮ ಹತ್ರ ಬರೋರು. ಕೆಲವರಿಗೆ ಸಮಸ್ಯೆ ಆದಮೇಲೆ ಬರೋದು ಜಾಸ್ತಿ. ಹೌದು. ಬಂದಾಗ ಏನಿಲ್ಲ, ಈಗ CT ಸ್ಕ್ಯಾನು ಮತ್ತು ಡಾಪ್ಲರ್ ಎಲ್ಲ ಮಾಡ್ತಾರಾ ಹೆಂಗೆ? ಇನಿಷಿಯಲ್ ಬಂದು ಸ್ಕ್ಯಾನು ಬಂದು ಡಿಪ್ಲೆಕ್ಸ್ ಸ್ಕ್ಯಾನ್ ಮಾಡ್ತೀವಿ. ಡಿಪ್ಲೆಕ್ಸ್ ಸ್ಕ್ಯಾನ್ ಮಾಡಿ ಕನ್ಫರ್ಮ್ ಆಗುತ್ತೆ. ಕೆಲವರಿಗೆ ಬಂದು ಸಿವಿರಿಟಿ ಗೊತ್ತಾಗುತ್ತೆ. ಸಮ್ಟೈಮ್ಸ್ ಇದು ಹೊಟ್ಟೆ ಒಳಗಡೆ ಇರೋದು ಬ್ಲಡ್ ಪೈಪಲ್ಲಿ ಬ್ಲಾಕ್ ಇರ್ತದೆ. ಅವ್ರಿಗೆಲ್ಲ ಬಂದು ನಾವೇನು ಮಾಡ್ತೀವಿ, CT ಆ್ಯಂಜಿಯೋಗ್ರಾಮ್, ಅದಕ್ಕೆ ಬಂದು ಪ್ರೀ ರಿಕ್ವೆಸಿಟ್ ಬಂದು ಕಿಡ್ನಿ ಫಂಕ್ಷನ್ ಚೆನ್ನಾಗಿರಬೇಕು. ಕಿಡ್ನಿ ಫಂಕ್ಷನ್ ಚೆನ್ನಾಗಿದ್ದರೆ CT ಆ್ಯಂಜಿಯೋಗ್ರಾಮ್ ಅಂತ ಮಾಡ್ತೀವಿ. CT ಆ್ಯಂಜಿಯೋಗ್ರಾಮ್ ಅನ್ನೋದು ಮಾಡೋದು ಅದು ಆ್ಯಕ್ಚುಲಿ ಇಟ್ ಈಸ್ ಲೈಕ್ ಟೇಕಿಂಗ್ ಎ ಪಿಕ್ಚರ್ ಆಫ್ ದ ಬ್ಲಡ್ ವೆಸಲ್ ಅಷ್ಟೇ. ಅದು ಬ್ಲಡ್ ವೆಸಲ್ ಪಿಕ್ಚರ್ ತಗೊಳ್ಳುವಾಗ ಅದು ಗೊತ್ತಾಗುತ್ತೆ ಎಲ್ಲಿ ಎಷ್ಟಿದೆ ಬ್ಲಾಕು, ಎಕ್ಸ್ಟೆಂಟ್ ಆಫ್ ದ ಬ್ಲಾಕ್, ಹೌ ಮೆನಿ ಬ್ಲಾಕ್ಸ್ ಇದೆ, ಎಷ್ಟಿದೆ ಬ್ಲಾಕ್ಸು, ಮತ್ತು ಮೇಲೆ ಇರೋದು ಬ್ಲಡ್ ಪೈಪ್ ಚೆನ್ನಾಗಿದೆಯಾ, ಕೆಳಗಡೆ ಪಾದದಲ್ಲಿ ಇರೋದು ಬ್ಲಡ್ ಪೈಪ್ ಚೆನ್ನಾಗಿದೆಯಾ, ಅದರಲ್ಲಿ ಬೈಪಾಸ್ ಮಾಡೋಕ್ಕೆ ಸಾಧ್ಯ ಇದೆಯಾ, ಇಲ್ಲ ಅದಕ್ಕೆ ಆಂಜಿಯೋಪ್ಲಾಸ್ಟಿ ಮಾಡಬೇಕಾ, ಅದೆಲ್ಲ ಆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೋಬೋದು, ಏನು ಮಾಡಬೇಕು, ಇವರಿಗೆ ಆಂಜಿಯೋಪ್ಲಾಸ್ಟಿ ಮಾಡಬೇಕಾ, ಸ್ಟೆಂಟ್ ಆಗಬೇಕಾ, ಇಲ್ಲ ಬೈಪಾಸ್ ಆಪರೇಷನ್ ಮಾಡಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ. ಅಂದರೆ ಇಲ್ಲೂ ಕೂಡ ನಿಮಗೆ ಎಂಡೋವಸ್ಕ್ಯುಲರ್ ಸರ್ಜರಿ ಮತ್ತು ಓಪನ್ ಸರ್ಜರಿ ಎರಡೂ ಪಾಸಿಬಿಲಿಟಿ ಇರುತ್ತೆ. ಹೌದು. ಎಲ್ಲೆಲ್ಲಿ ಯಾವ ಟೈಮ್ನಲ್ಲಿ ಯಾವ ಪಾಸಿಬಿಲಿಟಿ ಇರುತ್ತೆ. ಬಟ್ ಇದು ಏನಂದರೆ ಕೆಲವರಿಗೆ ಬಂದು ನ್ಯಾರೋಯಿಂಗ್ ಇರ್ತದೆ, ನಡೆಯೋಕ್ಕಾಗಲ್ಲ. ಅವರಿಗೆಲ್ಲ ಬಂದು ಎಂಡೋವ್ಯಾಸ್ಕ್ಯುಲರ್ ಚಿಕ್ಕ ಹೋಲ್ ಮಾಡಿ ಅದು ಒಳಗಡೆ ವೈರ್ ಹಾಕಿ ಬಲೂನ್ ಹಾಕಿ ಓಪನ್ ಮಾಡ್ತೀವಿ. ಅದು ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ. ಅದನ್ನು ಮಾಡ್ತೀವಿ ನಾವು. ಅದು ಮಾಡಿಬಿಟ್ಬಿಟ್ಟು ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀವಿ, ಕೊಲೆಸ್ಟ್ರಾಲ್ ಕಡಿಮೆ ಆಗೋದಕ್ಕೆ ಬ್ಲಡ್ ತಿನ್ನೋ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀವಿ. ಅದೇ ಸಾಕು. ಅದು ಮಾಡಿಕೊಂಡು ಅವ್ರ ಜೀವನ ತಳ್ಕೊಂಡು ಹೋಗ್ಬೋದು. ಅವರು ಮತ್ತು ಅದು ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅದೆಲ್ಲ ಸರಿ ಮಾಡಿಕೊಂಡ್ರೆ, ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡು ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಕೆಲವರಿಗೆ ಬಂದು ಏನಾಗುತ್ತೆ, ಮಲ್ಟಿಪಲ್ ಬ್ಲಾಕ್ಸ್ ಇರ್ತದೆ. ಮಲ್ಟಿಪಲ್ ಬ್ಲಾಕ್ಸ್ ಇದ್ರೂ ಚಿಕ್ಕ ಬ್ಲಾಕ್ ಇದ್ದರೆ ಅದೆಲ್ಲ ಬಂದು ಎಂಡೋವ್ಯಾಸ್ಕ್ಯುಲರ್ ಟ್ರೀಟ್ಮೆಂಟೇ ಮಾಡ್ಬೋದು. ಈಗ ಬಂದು ಅಡ್ವಾನ್ಸ್ ಟೆಕ್ನಿಕ್ಸ್ ಎಲ್ಲ ಇದೆ. ನಾವು ಬಂದು ಮೇಲೆ ಇಲ್ಲಿ ತೊಡೆ ಇದು ಬಾಡಿಗೆ ಜಾಯ್ನ್ ಆಗುತ್ತಲ್ಲ, ಗ್ರೋಯಿನಲ್ಲಿ ಪಂಕ್ಚರ್ ಮಾಡಿಬಿಟ್ಟು ಹೋಗಿ ವೈರ್ ಪಾಸ್ ಮಾಡಿ ಎಲ್ಲ ಮಾಡ್ತೀವಿ. ಅದು ಕೆಲವರಿಗೆ ಬಂದು ಕಾಲಲ್ಲಿ ಪಾದದಲ್ಲಿ ಬ್ಲಡ್ ಪೈಪಲ್ಲಿ ಪಂಕ್ಚರ್ ಮಾಡ್ತೀವಿ, ಅಲ್ಟ್ರಾಸೌಂಡ್ ತಗೊಂಡು ಅದು ಮಾಡಿ ಮತ್ತು ಇಲ್ಲಿ ರಿವರ್ಸ್ ಡೈರೆಕ್ಷನಲ್ಲಿ ಹೋಗ್ತೀವಿ. ಆ ಟೆಕ್ನಿಕ್ಸ್ ಎಲ್ಲ ಅದೆಲ್ಲ ಮಾಡಿ ಮಲ್ಟಿಪಲ್ ಬ್ಲಾಕ್ಸ್ ಇದ್ರೂ ಓಪನ್ ಮಾಡಿ ಎಂಡೋವ್ಯಾಸ್ಕ್ಯುಲರಲ್ಲೇ ಮಾಡಿ ಅವರಿಗೆ ಬಂದು ಕಾಲು ಉಳಿಸ್ಕೊಡ್ಬೋದು. ಎಂಥ ದೊಡ್ಡ ಬ್ಲಾಕ್ ಇದ್ರು ಈ ಎಂಡೋವ್ಯಾಸ್ಕ್ಯುಲರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಉಳಿಸ್ಕೊಟ್ರೆ ಪರವಾಗಿಲ್ಲ. ಇಲ್ಲಾದರೆ ಇವ್ರಿಗೆಲ್ಲ ಆಗಿಲ್ಲ ಅಂದರೆ ಎಂಡೋವ್ಯಾಸ್ಕ್ಯುಲರ್ ಟ್ರೀಟ್ಮೆಂಟ್, ಆವಾಗ ನಾವು ಬೈಪಾಸ್ ಆಪ್ರೇಷನ್ ಮಾಡ್ತೀವಿ. ಇದೆಲ್ಲ ನೋಡ್ತಾ ಇದ್ರೆ ಸಿಮ್ಟಮ್ಸ್ ಇರಲಿ ಇಲ್ಲದೇ ಇರಲಿ ವರ್ಷಕ್ಕೊಂದ್ಸಲಿ ಕಂಪ್ಲೀಟ್ ಬಾಡಿನ ನೀಟಾಗಿ ಚೆಕ್ ಮಾಡಿಸ್ಕೊಳ್ತಿರೋದು ಒಳ್ಳೇದು ಅಂತ ಅನಿಸುತ್ತೆ. ನನ್ನನ್ನು ಕೇಳಿದ್ರೆ ಬಂದು ಹೌ ಡು ಯು ಚೆಕ್ ಯುವರ್ ಬಾಡಿ? ದಿವಸ ಬಂದು ಎಲ್ಲರೂ ಓಡಬೇಕು ರೀ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಎಲ್ಲರೂ ಓಡಿದ್ರೆ, ವಾಕಿಂಗ್ ಆರ್ ಜಾಗಿಂಗ್ ಇದು ಮಾಡಿದ್ರೆ ಸಾಕು, ಡಾಕ್ಟ್ರ್ ಹತ್ರ ಹೋಗೋದೇ ಬೇಡ.
ಅದರಲ್ಲೇ ಗೊತ್ತಾಗ್ಬಿಡ್ತದೆ ನಿಮಗೆ. ಹಾರ್ಟ್ ಹೇಗಿದೆ, ಆಗುತ್ತಾ ಇಲ್ವಾ? ಹಾಂ, ಕಾಲು ಹೇಗಿದೆ, ಅದರಲ್ಲೇ ಗೊತ್ತಾಗ್ಬಿಡ್ತದಲ್ಲ. ನಾನು ಇವತ್ತು ಮಾಡಿ ಬಂದಿದ್ದೀನಿ. ಸೊ ಅದು ಆ ಥರ ಅಭ್ಯಾಸ ಮಾಡ್ಕೊಂಬಿಟ್ರೆ ಏನು ಪ್ರಾಬ್ಲಮೇ ಇಲ್ಲ. ಈ ಥರ ಇದ್ದರೆ ನಿಮಗೆ ಎರ್ಲಿಯರ್ ಹಾರ್ಟ್ ಡಿಸೀಸ್ ಇದ್ರೂ ನಿಮಗೆ ಬೇಗ ಗೊತ್ತಾಗ್ಬಿಡ್ತದೆ. ಉಪ್ಸ ಬರ್ತದೆ, ಇದು ಮೆಟ್ಲು ಹತ್ತಿದ್ರೆ ಇದು ಉಪ್ಸ ಬರ್ತದಲ್ಲ, ಇಟ್ ಈಸ್ ಬೆಟರ್ ಟು ನೋ ಎರ್ಲಿ ಅಲ್ವಾ? ಆವಾಗ ನಿಮಗೆ ಹೋಗಿ ಬೇಗ ಟ್ರೀಟ್ಮೆಂಟ್ ತೊಗೋಬೋದು. ಈ ಕಾರಣಕ್ಕೋಸ್ಕರನೇ ಎಲ್ಲರೂ ಬಂದು ಅಭ್ಯಾಸ ಮಾಡಿಕೊಂಡು ಡೈಲಿ ಅಟ್ಲೀಸ್ಟ್ ಒಂದು ½ an hour to 1 hour ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು. ಅದು ಕೆಲಸ ಮಾಡೋದು ಬೇರೆ, ಕೆಲಸದಲ್ಲಿ ಆ್ಯಕ್ಟಿವಿಟಿ ಇರ್ತದೆ, ಅದು ಬೇರೆ. ಅದನ್ನು ಲೆಕ್ಕನೇ ಮಾಡಬಾರ್ದು. ಅದನ್ನು ಬಿಟ್ಟು ½ an hour to 1 hour ಬೆಳಗ್ಗೆ ಅಥವಾ ಈವ್ನಿಂಗ್ ಆದರೂ ಟೈಮ್ ತಗೊಂಡು ಮಾಡಬೇಕು. ಅದು ಮಾಡಿದ್ರೆ ದಟ್ ಈಸ್ ದ ಬೆಸ್ಟ್ ಫಾರ್ಮ್ ಆಫ್ ಇದು. ಅದರಲ್ಲಿ ಮಾಡಿ ನಿಮ್ಗೆ ಏನೂ ಆಗಿಲ್ಲ ಅಂದರೆ ಏನಿಲ್ಲ. ಬಟ್ ಇದು ರಿಸ್ಕ್ ಫ್ಯಾಕ್ಟರ್ಸ್ ಇರೋರು, ಇದು ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಸ್ಮೋಕಿಂಗ್, ಅವರೆಲ್ಲ ಈ ಫ್ಯಾಕ್ಟರ್ಸ್ ಎಲ್ಲ ಇದ್ದಾಗ ಕಾಲಲ್ಲಿ ಏನಾದರೂ ಅನ್ಯೂಶಲ್ ಆಗಿ ಪೇಯ್ನ್ ಬರೋದು ಇದೆಲ್ಲ ಅದು ಕಂಡು ಬಂದರೆ ಇಮಿಡಿಯೇಟ್ ಬಂದು ತೋರಿಸ್ಕೋಬೇಕು. ಅದು ತಪಾಸಣೆ ಮಾಡಿಕೊಂಡು ಸ್ಕ್ಯಾನಿಂಗು, ಆಂಜಿಯೋಗ್ರಾಮ್ ಎಲ್ಲ ಮಾಡಿಕೊಂಡು ಇದು ಬಂದರೆ ಕಾಲು ಉಳಿಸ್ಕೋಬೋದು, ಕೈಯನ್ನು ಉಳಿಸ್ಕೋಬೋದು. ಕೈಯಲ್ಲಿ ಆಗುತ್ತೆ ಅಲ್ಲ, ಕೈಯಲ್ಲೆಲ್ಲ ಕೈ ಬೆರಳಲ್ಲೇ ಆಗುತ್ತೆ. ಏನಾದರೆ ಕ್ಲಾಟ್ ಫಾರ್ಮ್ ಆಗಿ ಜಾರು ಹೋಗಿದ್ದಲ್ಲ, ಅದು ಅದಲ್ಲೇ ಆಗುತ್ತೆ. ಸೊ ಇದು ಇನಿಷಿಯಲ್ ಸ್ಟೇಜಲ್ಲಿ ನೋಡ್ಕೊಳ್ಳೋದೇ ಬೆಟರ್, ಟ್ರೀಟ್ಮೆಂಟ್ ತಗೊಳ್ಳೋದು. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಲೈಫ್ ಆ್ಯಂಡ್ ಡೆತ್ ಸಿಚುವೇಷನಲ್ಲಿ ಇರೋರಿಗೆ, ಕಿಡ್ನಿ ಫೇಲ್ಯೂರ್ನ ಸ್ಟೇಜ್ನಲ್ಲಿರೋರಿಗೆ ಇದು ಡಯಾಲಿಸಿಸ್ ಆಕ್ಸೆಸ್ ಅಂದರೆ ಏನು, ಯಾವ ಕಂಡೀಷನ್ನಲ್ಲಿರೋ ಕಿಡ್ನಿ ಪೇಷಂಟ್ಗೆ ಇದು ಒಂಥರ ಲೈಫ್ ಸೇವರ್ ಆಗುತ್ತೆ? ಸಾಮಾನ್ಯವಾಗಿ ನಾವೆಲ್ಲ ಬಂದು ಯೂರಿನ್ ಪಾಸ್ ಮಾಡ್ತೀವಿ, ಅದು 1.5 liters 2 liters ಮೇಲೆ ಯೂರಿನ್ ಪಾಸ್ ಮಾಡ್ತೀವಿ ಒಂದು ದಿವಸ. ವಿ ಹ್ಯಾವ್ ಟು ಸಪೋರ್ಟ್ ವಿತ್ ದ ಹೆಲ್ಪ್ ಆಫ್ ಡಯಾಲಿಸಿಸ್ ಮೆಷಿನ್ ತಗೊಂಡು ಅವರಿಗೆ ಒಳಗಡೆ ಇರೋದು ಬ್ಲಡ್ ಎಲ್ಲ ಬಂದು ಪ್ಯೂರಿಫೈ ಮಾಡಬೇಕು. ಈಗ ಹಳ್ಳಿ ಕಡೆ ಸೇರಿದ ಹಾಗೆ ತುಂಬಾ ಪೇಷಂಟ್ಸ್ ಏನು ಡಯಾಲಿಸಿಸ್ ಮಾಡಿಸ್ತಿರ್ತಾರೆ ಈಗ ಗ್ರಾಮೀಣ ಭಾಗದಲ್ಲಿ, ಸಿಟಿಗಳಲ್ಲಿ ಎಲ್ಲ ಕಡೆ ಕಾಮನ್ ಪೀಪಲ್ ಅದೆಲ್ಲ ಇಲ್ಲಿಂದಾನೆ ಮಾಡ್ತಿರತ್ತಾ? ಅವರು ಹಳ್ಳಿಯಿಂದ ಬರೋಗೆಲ್ಲ ಇಲ್ಲಿ ಪೈಪ್ ಹಾಕ್ಸ್ಕೊಂಡು ಬರ್ತಾರೆ. ಬಟ್ ಅವ್ರಿಗೆಲ್ಲ ಬಂದು ಏನಾಗುತ್ತೆ ಪಾಪ, ವೇನ್ ಎಲ್ಲ ಡ್ಯಾಮೇಜ್ ಆಗಿರ್ತದೆ. AV ಫಿಸ್ಟುಲಾ ಮಾಡೋದಂದ್ರೆ ಏನಲ್ಲಿ ಏನೇನು ಪ್ರೊಸೀಜರ್ ನಡೆಯುತ್ತೆ ಈಗ ಕೈಯಲ್ಲಿ ಮಾಡೋದು ಅಂತ ಹೇಳಿದ್ರೆ? ನಾವೇನ್ ಮಾಡ್ತೀವಿ, ಇದೆಲ್ಲ ಸಾಮಾನ್ಯವಾಗಿ ಇದು ಬಂದು ಏನು ಜನರಲ್ ಅನಸ್ತೀಸಿಯಾ ಅಲ್ಲ, ಚಿಕ್ಕ ಥ್ರೆಡ್, ಪ್ರೋಲಿನ್ ಥ್ರೆಡ್, ಅದನ್ನು ಯೂಸ್ ಮಾಡಿ ಅದು ಡಿಸೆಕ್ಟ್ ಮಾಡಿ ವೇಯ್ನು ಅದು ಆರ್ಟ್ರಿ ಹತ್ರ ತಗೊಂಡ್ಬಂದು ಜಾಯಿನ್ ಮಾಡ್ತೀವಿ. ಪ್ಲಸ್ ಬಾಲ್ ಕೊಡ್ತೀವಿ ಕೈಯಲ್ಲಿ, ಎಕ್ಸಸೈಸ್ ಮಾಡಿ ಅದು ದಪ್ಪ ಆಗಿ ಮತ್ತೆ ಅದು ಮೆಚೂರ್ ಆಗ್ಬಿಡ್ತದೆ 2 ತಿಂಗಳಲ್ಲಿ. ಇನ್ ಕೇಸ್ ಒಂದು ಫೇಲ್ ಆದ್ರೆ ಇನ್ನೊಂದು ಕೈಯಲ್ಲಿ ಮಾಡ್ಬೋದು. ಒಂದು ಫೇಲಿಯರ್ ಆಗೋದಕ್ಕೆ ಬಿಡಬಾರ್ದು. ಇನ್ ಕೇಸ್ ಅದಕ್ಕೆ ಇದು ಆ ತರ ಏನಾದ್ರೂ ಕಂಪ್ಲೀಟ್ ಎಲ್ಲ ವೇನ್ ಡ್ಯಾಮೇಜ್ ಆಗಿ ಮತ್ತೆ ಕ್ಲಾಟ್ ಆಗಿ ಎಲ್ಲ ಹೋಗಿ ಫುಲ್ ಸಿಮೆಂಟ್ ಪೈಪ್ ತರ ಆಗ್ಬಿಡ್ತದೆ. ಅದು ಕಿಡ್ನಿ ಆರೋಗ್ಯವನ್ನ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡೋದು ಮುಖ್ಯ. ಏನೇನ್ ಮಾಡ್ಬೋದು ಅಂತ? ಎಕ್ಸರ್ಸೈಸ್ ಮಾಡಬೇಕು, ಡೈಲಿ ನೀರು ಹೆಚ್ಚಿಗೆ ಕುಡಿಬೇಕು. ಕಿಡ್ನಿ ಸಮಸ್ಯೆ ಬರೋಕ್ಕಿಂತ ಮುಂಚೆ ಬರಬಾರ್ದು ಅಂತ ಹೇಳಿದ್ರೆ, ಬಂದ್ಮೇಲೆ ಕುಡಿಯೋಕ್ಕಾಗಲ್ಲ. ಎಲ್ಲರೂ ಎಲ್ಲ ಬಂದ ಮೇಲೆ ಕುಡಿಯೋಕ್ಕಾಗಲ್ಲ. ಕೆಲವರು ಬಂದು ಈಗೆಲ್ಲ ಜಿಮ್ಗೆ ಹೋಗ್ತಾರೆ, ಪ್ರೋಟೀನ್ ಪೌಡರ್ ತಿನ್ಬಾರ್ದ? ನೋ. ಕೆಲವು ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಎಲ್ಲ ಇರ್ತದೆ, ನೆಫ್ರೋಟಾಕ್ಸಿಕ್ ಇದೆಲ್ಲ, ಅದೆಲ್ಲ ಬಂದು ಅದು ಮಾತ್ರ ಅದು ಮಾಡಲೇಬಾರ್ದು. ಮೆಡಿಕಲ್ ಅಡ್ವೈಸ್ ತಪ್ಪೋದು, ಅದು ಮಹಾ ತಪ್ಪೋದು. ಸೈಂಟಿಫಿಕ್ ವರ್ಲ್ಡ್ ಮತ್ತೆ ಮೆಡಿಕಲ್ ವರ್ಲ್ಡ್ ಸ್ವಲ್ಪ ಡಿವೈಡೆಡ್ ಅನ್ಸುತ್ತೆ. ಡಾಕ್ಟರ್ಸ್ ಎಲ್ಲರೂ ಕೂಡ ನೋ ಔಟ್ಸೈಡ್ ಪ್ರೋಟೀನ್ ಇರಬಾರ್ದು, ಫುಡ್ ಅಲ್ಲೇ ಇರಬೇಕು, ಹೋಲ್ ಫುಡ್ ಅಲ್ಲೇ ತಗೋಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಬಟ್ ಈ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಅವರೆಲ್ಲ ಪರ್ kg ಬಾಡಿ weight 1-1.5 ಗ್ರಾಮ್ ಆದ್ರೂ ಪ್ರೋಟೀನ್ ಬೇಕು ಅಂತ ಹೇಳ್ತಾರೆ. ಜನಕ್ಕೆ ಫುಲ್ ಕನ್ಫ್ಯೂಷನ್ ಈ ವಿಚಾರದಲ್ಲಿ. ನ್ಯಾಚುರಲ್ ಪ್ರೋಟೀನ್ ಫುಡ್ ಇಸ್ ದ ಬೆಸ್ಟ್ ಫಾರ್ಮಸಿ, ಅಷ್ಟೇ ನಾನು ಹೇಳೋದು.